ಈ ವಿಡಿಯೋ ಬಂದ್ಬಿಟ್ಟು ಸೆಲೆಕ್ಷನ್ಸ್ನ ಕಂಟಿನ್ಯೂಷನ್ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ನಾವು ನೋಡೋಕೆ ಹೊರಟಿದ್ದೀವಿ ಲಾಸೋ ಸೆಲೆಕ್ಷನ್ಸ್ ಟೂಲ್ಸ್ ಬಗ್ಗೆ. ಲೆಟ್ಸ್ ಗೋ. ಸೊ ಯಾರಿಗೆ ಫೋಟೋಶಾಪ್ ಗೊತ್ತು ಅವರು ನಾನಿಲ್ಲೊಂದು ಟೈಮ್ ಸ್ಟ್ಯಾಂಪ್ ಕೊಡ್ತೇನೆ, ಸೀದಾ ಅಲ್ಲಿಗೆ ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೀವು ಲಾಸೋ ಟೂಲ್ಸ್ ಬಗ್ಗೆ ನೋಡ್ಬೋದು. ಯಾರಿಗೆ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ, ಲೆಟ್ಸ್ ಗೋ ನೋಡೋಣ ಹೆಂಗೆ ಫೋಟೋಶಾಪ್ ಇನ್ಸ್ಟಾಲ್ ಮಾಡೋದು ಅಂತ. ಲೆಟ್ಸ್ ಗೋ. ನಾನು ನಿಮಗೆ ಒಟ್ಟು 3 ವೇ ಹೇಳ್ತೀನಿ ಫೋಟೋಶಾಪ್ನ ಇನ್ಸ್ಟಾಲ್ ಮಾಡೋದಕ್ಕೆ. ಫಸ್ಟ್ ಬಂದ್ಬಿಟ್ಟು ಕ್ರಿಯೇಟಿವ್ ಕ್ಲೌಡ್ ಆಗಿರುತ್ತೆ. ಕ್ರಿಯೇಟಿವ್ ಕ್ಲೌಡ್ ನಿಮಗೆ ಈ ರೀತಿಯಲ್ಲಿ ಸಿಗುತ್ತೆ. ನೀವು ಕ್ರಿಯೇಟಿವ್ ಕ್ಲೌಡ್ನ ಎಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಅಂದರೆ ಮೈಕ್ರೋಸಾಫ್ಟ್ ಸ್ಟೋರಿಗೆ ಹೋಗ್ರಿ, ಸರ್ಚ್ ಫಾರ್ ಕ್ರಿಯೇಟಿವ್ ಕ್ಲೌಡ್. ನಿಮಗಿಲ್ಲಿ ಕ್ರಿಯೇಟಿವ್ ಕ್ಲೌಡ್ ಸಿಗುತ್ತೆ. ಇದನ್ನು ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ರಿ. ಕ್ರಿಯೇಟಿವ್ ಕ್ಲೌಡ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಅಲ್ಲಿಂದ ಕ್ರಿಯೇಟಿವ್ ಕ್ಲೌಡ್ನ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಗೊತ್ತಾಯ್ತಾ? ಆ ಸಬ್ಸ್ಕ್ರಿಪ್ಷನ್ನ ನೀವು ತೊಗೋಬೋದು ಒಂದು ರೀತಿ. ಸೆಕೆಂಡ್ ಒನ್ ಬಂದುಬಿಟ್ಟು ಅದೇ ಕ್ರಿಯೇಟಿವ್ ಕ್ಲೌಡ್ ಒಳಗೆ ಫೋಟೋಶಾಪ್ ಅಂತ ಸರ್ಚ್ ಮಾಡಿದ್ರಿಂದ ಫೋಟೋಶಾಪ್ ನಿಮಗೆ $750 ಪರ್ ಮಂತ್ ಬೀಳುತ್ತೆ. ನೀವು ಅದನ್ನು ಕೂಡ ತೊಗೋಬೋದು, ಗೊತ್ತಾಯ್ತಲ್ಲ? ಇದು ಬಂದುಬಿಟ್ಟು ಫೋಟೋಶಾಪ್ನ ಇನ್ಸ್ಟಾಲ್ ಮಾಡೋದು. ಸೆಕೆಂಡ್ ಒನ್ ಬಂದುಬಿಟ್ಟು ಗೊತ್ತಾಯ್ತಲ್ಲ? ಸೆಕೆಂಡ್ ಒನ್ನಲ್ಲಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಫೋಟೋಶಾಪ್ನ 2023 ವರ್ಷನನ್ನು ಕೊಟ್ಟಿದ್ದೀನಿ. ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟಿದ್ದೀನಿ, ಇನ್ಸ್ಟಾಲ್ ಮಾಡ್ಕೊಳ್ರಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೆಟಪ್ ರನ್ ಮಾಡಿ. 2023 ವರ್ಷನ್ ಯಾಕೆ ಅಂದರೆ 2023 ವರ್ಷನ್ ಬಿಟ್ಟು ಅಂದರೆ 2024 ಪ್ಲಸ್ ನಿಕ್ಕಿದ್ದವು ಬೇರೆ ಏನು ವರ್ಷನ್ಸ್ ಬರೋಕ್ಕೆ ಶುರುವಾಗಿದ್ದಾವಲ್ಲ, ದೇ ಹ್ಯಾವ್ AI ಫೀಚರ್ಸ್ ವಿಚ್ ಈಸ್ ನಾಟ್ ಯೂಸ್ಫುಲ್ ವಿತೌಟ್ ಇಂಟರ್ನೆಟ್. ನೀವು ಇಂಟರ್ನೆಟ್ಟಿಗೆ ಕನೆಕ್ಟ್ ಮಾಡಿದ್ರೆ ಫೋಟೋಶಾಪ್ನ ಬಳಸೋಕ್ಕೆ ಆಗೋದು ಇಲ್ಲ. ಅಕಸ್ಮಾತ್ ಫೋಟೋಶಾಪ್ ಜೆನ್ಯೂನ್ ಇಲ್ಲ ಅಂದರೆ ನಿಮಗೆ ಫೋಟೋಶಾಪ್ ಇದು ಜೆನ್ಯೂನ್ ವರ್ಷನ್ ಅಲ್ಲ, ಇದು ಜೆನ್ಯೂನ್ ವರ್ಷನ್ ಅಲ್ಲ ಅಂತಲೇ ಹೇಳಿ ನಿಮಗೆ ಅರ್ಧ ಎರರ್ ಇದನ್ನು ಮಾಡ್ತಾರೆ, ಮತ್ತು ಫೋಟೋಶಾಪ್ ಬಂದು ಮಾಡೋಕ್ಕೆ ಬಿಡೋದೇ ಇಲ್ಲ. ಅದನ್ನು ನೀವು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ನಾನು ಈಗ ತೋರಿಸ್ತೇನೆ. ಸೆಟಪ್ ಮಾಡಿದ್ಮೇಲೆ ಫೋಟೋಶಾಪ್ನ ನೀವು ಲಾಂಚ್ ನೌ ಅಂತ ಕೇಳುತ್ತೆ ನಿಮಗದು. ಲಾಂಚ್ ಮಾಡಬೇಡಿ, ಗೊತ್ತಾಯ್ತಲ್ಲ? ಅದಕ್ಕೂ ಮುಂಚೆ ನೀವೇನು ಮಾಡಿರಿ, ವಿಂಡೋಸ್ ಡಿಫೆಂಡರ್ ಇಲ್ಲೇನು ಬಂತಲ್ಲ, ವಿಂಡೋಸ್ ಡಿಫೆಂಡರ್ ಫೈರ್ವಾಲ್ ವಿತ್ ಅಡ್ವಾನ್ಸ್ ಸೆಟ್ಟಿಂಗ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇನ್ಬೌಂಡ್ ರೂಲಿಗೆ ಹೋಗ್ರಿ, ನ್ಯೂ ರೂಲ್, ಪ್ರೋಗ್ರಾಮಿಗೆ ಇಟ್ಟು ನೆಕ್ಸ್ಟ್ ಇಲ್ಲಿ ಪ್ರೋಗ್ರಾಮನ್ನು ಫೋಟೋಶಾಪ್ನ ಸೆಲೆಕ್ಟ್ ಮಾಡಿರಿ. ಯೂಶ್ವಲಿ ನಿಮಗೆ ಈ ಫೋಟೋಶಾಪಿಂದ ಎಲ್ಲಿ ಸಿಗುತ್ತೆ ಅಂದರೆ ಸಿ ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಇಲ್ಲಿ ಅಡೋಬ್ ಒಳಗೆ ಹೋದ್ರಿ ಅಂದರೆ ಅಡೋಬ್ ಫೋಟೋಶಾಪ್ ಅಂತ ನಿಮಗೆ ಸಪ್ರೇಟ್ ಫೋಲ್ಡರ್ ಇರುತ್ತೆ. ಅಲ್ಲಿ ನಿಮಗೆ ಫೋಟೋಶಾಪ್ನ ಇದು EXE ಅಂದರೆ ರನ್ನಿಂಗ್ ಅಪ್ಲಿಕೇಶನ್ ಫೈಲ್ ಸಿಗುತ್ತೆ. ಸೆಲೆಕ್ಟ್ ಮಾಡಿಬಿಟ್ಟು ಓಪನ್ ಮಾಡಿರಿ, ನೆಕ್ಸ್ಟ್ ಕ್ಲಿಕ್ ಮಾಡಿರಿ. ಇಲ್ಲಿ ಅಲೋ ದಿ ಕನೆಕ್ಷನ್ ಬದಲು ಬ್ಲಾಕ್ ದಿ ಕನೆಕ್ಷನ್ ಕೊಡಿರಿ. ನೆಕ್ಸ್ಟ್ ರೂಲ್ಗೊಂದು ನೇಮ್ ಕೊಟ್ಬಿಟ್ಟು ಫಿನಿಷ್ ಮಾಡಿರಿ. ಹಾಗೆ ಇದನ್ನು ಸೇಮ್ ಔಟ್ಬೌಂಡ್ ರೂಲಲ್ಲಿ ಕೂಡ ಮಾಡೋದು ಮರಿಬೇಡ್ರಿ. ಔಟ್ಬೌಂಡ್ ರೂಲಲ್ಲಿ ಸೇಮ್ ಥಿಂಗ್ ಮಾಡಿಬಿಟ್ಟು ಜಸ್ಟ್ ಕ್ಲೋಸ್ ಮಾಡಿರಿ. ಫೋಟೋಶಾಪ್ ಓಪನ್ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ಲ? ಥರ್ಡ್ ಆ್ಯಂಡ್ ಜೆನ್ಯೂನ್ ವರ್ಷನ್ ಇನ್ನೊಂದು ಫೋಟೋಶಾಪ್ದು, ದಟ್ ಈಸ್ ಫೋಟೋಪಿ. ತೋರಿಸ್ತೀನಿ ನೋಡಿ. ಫೋಟೋಪಿ ಬಂದುಬಿಟ್ಟು ಒಂದು ಆನ್ಲೈನ್ ಎಡಿಟರ್. ಜಸ್ಟ್ ಒನ್ ಥಿಂಗ್, ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ದ GUI ನಿಮಗೆ ಸಿಗೋದಿಲ್ಲ ಫೋಟೋಶಾಪ್. ಇಟ್ ಈಸ್ ಅ ಫೋಟೋಶಾಪ್ ವಿತೌಟ್ GUI ಅಂತಲೂ ನಾವು ಕರಿಬೋದು. ಸೇಮ್ ಥಿಂಗ್ ನಿಮಗೆ ಎಲ್ಲ ಏನು ಫೋಟೋಶಾಪಲ್ಲಿ ಏನು ಸಿಗುತ್ತೋ ಅಲ್ಲ ಅದೇ ಸಿಗುತ್ತೆ, ಎಕ್ಸೆಪ್ಟ್ ರೀಸೆಂಟ್ ಟ್ಯಾಬ್, ಗೊತ್ತಾಯ್ತಲ್ಲ? ರೀಸೆಂಟ್ ಟ್ಯಾಬ್ ನಿಮಗೆ ಎಲ್ಲೂ ಸಿಗಲ್ಲ. ನ್ಯೂ ಪ್ರಾಜೆಕ್ಟ್ ಸೇಮ್ ಥಿಂಗ್, ಸೋಷಿಯಲ್, ಪ್ರಿಂಟ್, ಫೋಟೋ, ಸ್ಕ್ರೀನ್, ಮೊಬೈಲ್ ಆ್ಯಡ್ಸ್, ಇದು ಏನೇನಿದೆಯಲ್ಲ ನಿಮಗೆ ಇದು ಎಲ್ಲ ನಾರ್ಮಲ್ ಆಗಿ ಸಿಗುತ್ತೆ ಫೋಟೋಶಾಪಲ್ಲಿ. ಸೊ ಅವರು ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದುಬಿಟ್ಟು ಯಾವ್ದಾರ ಒಂದು ಸಿಂಪಲ್ ಆಗಿರೋವಂಥದ್ದು ತೊಗೊಳ್ಳೋಣ. ಸೇಮ್ ಇಲ್ಲ ನೋಡಿರಿ, ಕಲರ್ ಪ್ರೊಫೈಲ್ sRGB, ಅಡೋಬಿ RGB, ಪ್ರೋ ಫೋಟೋ RGB, ಡಿಸ್ಪ್ಲೇ 3. ಅದು ಇನ್ಬಿಲ್ಟ್ ಆಗೋ ಕಾರಣ ನಿಮಗೆ ಇನ್ನಷ್ಟು ಮಿಕ್ಕಿದ ಆಪ್ಷನ್ ಸಿಗುತ್ತೆ. ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್. ಸೊ ಫೈಲ್ ಮೋಡ್, ಎಷ್ಟು ಬಿಟ್ಟಿನ ಫೈಲ್ ಬೇಕು, 16 ಬಿಟ್. ಇಲ್ಲಿ ಪಿಕ್ಸಲ್ಸ್ ಪರ್ ಇಂಚ್ 72 ಇಡ್ತಾಯಿದ್ದೀವಿ, ಪಿಕ್ಸಲ್ಸ್. ಇಲ್ಲೆಲ್ಲ ಇಲ್ಲಿ ನೀವು ಕೂಡ ಒಂದು ಏನು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದ್ದಾರೆ, ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಟೂಲ್ಸ್, ಫೈಲ್, ಎಡಿಟ್, ಇಮೇಜ್, ಲೇಯರ್, ಸೆಲೆಕ್ಟ್, ಫಿಲ್ಟರ್, ವ್ಯೂ, ವಿಂಡೋ ಆ್ಯಂಡ್ ಮೋರ್.
ಸೊ ಇಲ್ಲೂ ನಿಮಗೆ ಅದೇ ಸಿಗುತ್ತೆ, ಪ್ಲಗಿನ್ಸ್ ಮೋರ್, ನಿಮ್ಗೆ ಇಲ್ಲಿ ಏನೇನು ಇರುತ್ತೋ ಎಕ್ಸ್ಟೆನ್ಷನ್ಸ್ಗಳಾಗಲಿ ಇದಾಗಲಿ ಸಿಗೋದಿಲ್ಲ, ಗೊತ್ತಾಯ್ತಲ್ಲ. ಸೊ ಇಲ್ಲೂ ಅಷ್ಟೇ ಇದು ಬಂದುಬಿಟ್ಟು ಡಿಫಾಲ್ಟ್ ಆಗಿರುತ್ತೆ, ನೀವು ಯಾವ ಲೇಯರ್ ಪ್ಯಾನಲ್ಸ್ಗಳನ್ನು ಮೂವ್ ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಫೈಲ್ಸ್ ಅಲ್ಲದೆ ಓಪನ್ ಆ್ಯಂಡ್ ಪ್ಲೇಸ್, ಗೊತ್ತಾಯ್ತಲ್ಲ. ಓಪನ್ ಆ್ಯಸ್ ಇದೆಯಲ್ಲ ಅದು. ಸೊ ಕಂಟ್ರೋಲ್ ಎಸ್ ಸೇವ್, ಇದು ಕಂಟ್ರೋಲ್ ಏನು ಶಿಫ್ಟ್ ಎಸ್ ಮಾಡ್ತೀವಲ್ಲ ಅದು ಸೇವ್ ಎಸ್ PDF, ಗೊತ್ತಾಯ್ತಲ್ಲ. ಸೇವ್ ಮೋರ್, PSD ಟು ಸ್ಟೋರೇಜ್ ಅಥವಾ PSD ಟು PSB ಅದು ಏನು ನಮಗೆ ಬೇಕಾಗ್ತಲ್ಲ ಅದು. ಸೊ ನೆಕ್ಸ್ಟ್ ಎಕ್ಸ್ಪೋರ್ಟ್ ಎಸ್ PNG JPG, ನಿಮಗೆ ಪ್ರತಿಯೊಂದು ಏನು ಎಕ್ಸ್ಪೋರ್ಟ್ ಮಾಡೋ ಫೀಚರ್ಸ್ ಬೇಕಾಗ್ತಲ್ಲ ಅದೆಲ್ಲ ಇಲ್ಲೇ ಕೊಡುತ್ತೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಎಡಿಟ್ ಟ್ಯಾಬಲ್ಲಿ ಸೇಮ್ ಥಿಂಗ್, ಎಡಿಟ್ ಟ್ಯಾಬಲ್ಲೂ ಕೂಡ ಇಮೇಜಲ್ಲೂ ಅಷ್ಟೇ ಸೇಮ್, ಇಟ್ ಈಸ್ ಫೋಟೋಶಾಪ್ ಆಫ್ ಆನ್ಲೈನ್ ವರ್ಷನ್ ಅಂತಲೇ ಕರಿಬೋದು. ನಾನಿಲ್ಲಿ ಬೇಕಿದ್ರೆ ಸೆಲೆಕ್ಷನ್ ಮಾಡಿಬಿಟ್ಟು ಫೆದರ್ ಹಾಕಿ ಕೂಡ ತೋರಿಸ್ತೀನಿ. ಸೆಲೆಕ್ಷನ್ ಮಾಡಿದೆ, ಒಂದು ಲೇಯರ್ ತೊಗೊಂಡೆ, ಅದಾಯ್ತಲ್ಲ. ಮಾಡಿಫೈ ಫೆದರ್ 10 ಪಿಕ್ಸಲ್ಸ್ನ ಫೆದರ್ ಕೊಡ್ತಾಯಿದ್ದೀನಿ, ಓಕೆ ಕೊಟ್ಕೊಂಡೆ. ಈಗ ನಾನು ಒಂದು ಕಲರ್ ಫಿಲ್ ಮಾಡ್ತಾಯಿದ್ದೀನಿ, ಕಂಟ್ರೋಲ್ ಡಿಯಿಂದ ಡಿಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಝೂಮ್ ಮಾಡ್ತಾಯಿದ್ದೀನಿ ನೋಡ್ರಿ, ಝೂಮ್ ಮಾಡ್ಕೊಂಡಿದ್ದೀನಿ. ಸೇಮ್ ಥಿಂಗ್, ಅದಾಯ್ತಲ್ಲ. ಇದೇ ರೀತಿಯಲ್ಲಿ ನಿಮಗೆ ಇದು ಕೂಡ ಸಿಗುತ್ತೆ. ನಿಮಗೆ ಗೈಡ್ಸ್ ಓಪನ್ ಮಾಡ್ಕೋಬೇಕು ಅಂದ್ರೂ ಅಷ್ಟೇ, ಇಲ್ಲಿಂದ ನೀವು ಗೈಡ್ ಏನು ಆ್ಯಡ್ ಗೈಡ್ಸ್, ಹಾರಿಜಾಂಟಲ್ ಎಷ್ಟು ಬೇಕು, ವರ್ಟಿಕಲ್ ಎಲ್ಲಿಂದ ಬೇಕು, ಸೇಮ್ ಥಿಂಗ್. ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ಸ್, ಡಿಸ್ಟೆನ್ಸ್, ಅಲೈನ್ಮೆಂಟ್ಸ್ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ಹೆಂಗೆ ಅಲೈನ್ ಮಾಡೋದು ಅಂತ, ದೀಸ್ ಆರ್ ಅಲೈನ್ಮೆಂಟ್ಸ್. ಇಲ್ಲಿ ನಿಮಗೆ ಅದೇ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಕೆಳಗಿನ ಸ್ಟೇಟಸ್ ಬಾರ್ ಒಂದಿಲ್ಲ, ಇದನ್ನೇ ಸ್ಟೇಟಸ್ ಬಾರ್ ಆಗಿರುತ್ತೆ ನಿಮಗೆ ಇದರೊಳಗೆ, ಗೊತ್ತಾಯ್ತಲ್ಲ. ಸೊ ಇದು ಬಂದುಬಿಟ್ಟು ಫೋಟೋಶಾಪ್ ಆನ್ಲೈನ್ ವರ್ಷನ್. ಇದನ್ನು ಬಳಸ್ಬೇಕಾದ್ರೆ ಫುಲ್ ಸ್ಕ್ರೀನ್ ಮಾಡಲ್ ಬಳಸ್ರಿ, ಯಾಕೆಂದರೆ ಕಂಟ್ರೋಲ್ T ಬಂದುಬಿಟ್ಟು ಬ್ರೌಸರ್ಸಲ್ಲಿ ನ್ಯೂ ಟ್ಯಾಬ್ ತೆಗಿಯೋ ಶಾರ್ಟ್ಕಟ್ಸ್ ಆಗಿರುತ್ತೆ. ಅದೇ ಕಂಟ್ರೋಲ್ T ಬಂದುಬಿಟ್ಟು ನಮಗೆ ಫೋಟೋಶಾಪಲ್ಲಿ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ಸ್ನ ಎನೇಬಲ್ ಮಾಡುತ್ತೆ. ಫುಲ್ ಸ್ಕ್ರೀನ್ ಅಂದರೆ F11 ಹೊತ್ಕೊಂಡ್ಬಿಟ್ಟು ಫೋಟೋಶಾಪ್ನ ಅಥವಾ ಫೋಟೋ ಪಿನ ಬಳಸ್ರಿ. ಸೇಮ್ ಎವ್ರಿಥಿಂಗ್ 2023 ವರ್ಷನಲ್ಲಿ ಏನಿದೆಯೋ ಇದು ಇದರಲ್ಲೂ ಇದೆ ಅದಷ್ಟು. ಸೊ ಗೋ ಆ್ಯಂಡ್ ಚೆಕ್ ದಿಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಲಾಸೋ ಸೆಲೆಕ್ಷನ್ಸ್ ಟೂಲ್ಸ್. ಸೊ ಲಾಸೋ ಸೆಲೆಕ್ಷನ್ಸ್ ಅಂದರೆ ಏನು, ಅಥವಾ ಫ್ರೀ ಹ್ಯಾಂಡ್ ಸೆಲೆಕ್ಷನ್ಸಲು ಲಾಸೋ ಟೂಲಿನ ಇನ್ನೊಂದು ಹೆಸರು ಬಂದುಬಿಟ್ಟು ಫ್ರೀ ಹ್ಯಾಂಡ್ ಸೆಲೆಕ್ಷನ್ಸ್. ಸೊ ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಅಂದರೆ ಏನಪ್ಪ? ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಅಂದರೆ ನಥಿಂಗ್ ಬಟ್ you are making a selections without any restrictions or without any kind of using a shapes ಅಂತ ಕರಿಬೋದು, ಗೊತ್ತಾಯ್ತಲ್ಲ. ಸೊ ನಾವೇನು ರೆಕ್ಟ್ಯಾಂಗುಲರ್ ಮಾರ್ಕಿ ಮತ್ತು ಎಲಿಪ್ಟಿಕಲ್ ಮಾರ್ಕಿಲ್ಲಿ ನೋಡ್ತಾ ಇದ್ವಿ. ನಮಗೆ ರೆಕ್ಟ್ಯಾಂಗಲ್, OL, ಸ್ಕ್ವೇರ್ ಅಥವಾ ರಿಸ್ಟ್ರಿಕ್ಟೆಡ್ ಶೇಪ್ಸಲ್ಲಿ ಸೆಲೆಕ್ಷನ್ ಮಾಡ್ಬೋದಾಯಿತು. ಲಾಸೋ ಟೂಲಲ್ಲಿ ಹಾಗಿಲ್ಲ. ಲಾಸೋ ಟೂಲಲ್ಲಿ ನೀವು ಫ್ರೀ ಹ್ಯಾಂಡಾಗಿ ಸೆಲೆಕ್ಷನ್ ಮಾಡ್ಬೋದು. ಫ್ರೀ ಹ್ಯಾಂಡಾಗಿ ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ರಿಯಲ್ ಲೈಫ್ ಪೆನ್ಸಿಲ್ ಅಂತ ಕೊಡ್ತೀನಿ ನಾನು. ನೀವು ಅಕಸ್ಮಾತ್ ಪೇಪರು ಒಂದು ಪೆನ್ಸಿಲ್ ಇಟ್ಕೊಂಡ್ರಿ ಅಂದರೆ ಏನು ನಿಮಗೆ ಮೈಂಡಲ್ಲಿ ಬರೋದನ್ನು ಡ್ರಾ ಮಾಡ್ತಿರಲ್ಲ, ಹಾಗೆ ನಾವು ಫೋಟೋಶಾಪಲ್ಲಿ ಲಾಸೋ ಟೂಲ್ ಇಟ್ಕೊಂಡು ಡ್ರಾ ಮಾಡ್ತೀವಿ. ಹೆಂಗೆ ಪೆನ್ಸಿಲ್ ಔಟ್ಲೈನ್ ಒಂದು ಶೇಪ್ ಕ್ರಿಯೇಟ್ ಮಾಡುತ್ತಲ್ಲ, ಹಾಗೆ ಲಾಸೋ ಟೂಲಿಂದ ಕ್ರಿಯೇಟ್ ಮಾಡೋ ಅಂಥ ಫ್ರೀ ಹ್ಯಾಂಡ್ ಏನು ಶೇಪ್ ಬರಿತೀವಲ್ಲ ಅದು ಸೆಲೆಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿರಿ. ಸೊ ಈಗ ನಾನು ಏನಾರ ಒಂದು ಬರದೆ ಅಂದರೆ ಸೆಲೆಕ್ಷನ್ ಆಗಿ ಆಗುತ್ತೆ, ಗೊತ್ತಾಯ್ತಲ್ಲ. ಇದಕ್ಕೆ ನಾನು ನಿಮಗೆ ಬೇಕಿದ್ರೆ ಕಲರ್ ಫಿಲ್ ಮಾಡಿ ಕೂಡ ತೋರಿಸ್ತೇನೆ. ಕೆಲವೊಂದು ಸರಿ ಯೂನಿಕ್ ಶೇಪ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಡಿಸೈನ್ಸಲ್ಲಿ. ಅಂಥ ಟೈಮಲ್ಲಿ ನಾವು ಈ ಥರ ಶೇಪ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊತೀವಿ, ಗೊತ್ತಾಯ್ತಲ್ಲ. ನಾನು ನಿಮಗೆ ಒಂದು ಥಿಂಗ್ನ ಹೇಳಬೇಕು ಅಂತಿದ್ದೀನಿ, ದಟ್ಸ್ ಈಸ್ ಏಲಿಯಾಸಿಂಗ್. ಏಲಿಯಾಸಿಂಗ್ ಬಗ್ಗೆ ನಾನು ನಿಮಗೆ ಹೇಳಿರಲಿಲ್ಲ. ಸೊ ಏಲಿಯಾಸಿಂಗ್ ಅಂದರೆ ಏನಪ್ಪ? ಏಲಿಯಾಸಿಂಗ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಐ ವಾಂಟ್ ಟು ಗೋ ಬ್ಯಾಕ್ವರ್ಡ್ ಇನ್ ಇಯರ್ಸ್, ನಾಟ್ ಇನ್ ಫೋಟೋಶಾಪ್ ಆರ್ ಥಿಂಗ್ಸ್. ಏಲಿಯಾಸಿಂಗ್ ಬಗ್ಗೆ ಹೇಳೋಕ್ಕೆ ನಾನು ನಿಮಗೆ ಒಂದು ವೀಡಿಯೋ ಗೇಮಿನ ಎಕ್ಸಾಂಪಲ್ ಕೊಡ್ತೇನೆ. ಯಾರ್ಯಾರು ಮಾರಿಯೋ ಆಡಿದ್ರಲ್ಲ ಅವರು ಜಸ್ಟ್ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ ನಾನು ಮಾರಿಯೋ ಆಡಿದ್ದೆ ಅಂತ. ಆಡಿದರೆ ನೀವು ಮಾರಿಯೋನ ಏನು ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನು ನೋಡ್ಬೋದು. ಏನು ಎಡ್ಜಸ್ ಇದೆಯಲ್ಲ ಕ್ಯಾರೆಕ್ಟರ್ಸ್ದು, ಫೇಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಅದೆಲ್ಲ ಬಾಕ್ಸ್ ಅಲ್ಲಿ ಇರ್ತಿತ್ತು. ಯಾಕೆ ಇರ್ತಿತ್ತು ಅಂದರೆ ಏಲಿಯಾಸಿಂಗ್ ಇತ್ತು ಅದರೊಳಗೆ. ಸೊ ಏಲಿಯಾಸಿಂಗ್ ಇದ್ದಿದ್ದ ಕಾರಣ ನಿಮಗೆ ಆ ರೀತಿಯಲ್ಲಿ ಕಾಣಿಸೋದು.
ಹೌದಾಯ್ತಲ್ಲ. ಈಗ ನಾನು ನಿಮಗೆ ತೋರಿಸ್ತೀನಿ ಏಲಿಯಾಸಿಂಗ್ ಮತ್ತು ಆ್ಯಂಟಿ ಏಲಿಯಾಸಿಂಗ್ ಅಂದರೆ ಏನು ಅಂತ. ಸೊ ಅದಕ್ಕೆ ನಾನು ಎಲಿಪ್ಟಿಕಲ್ ಟೂಲ್ ತೊಗೊತಾ ಇದ್ದೀನಿ. ನಾನೀಗ ಒಂದು ಸರ್ಕಲ್ ಸೆಲೆಕ್ಷನ್ಸನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಗೊತ್ತಾಯ್ತಲ್ಲ. ಫಿಲ್ ಮಾಡಿದೆ ಒಂದು ಕಲರ್ನ. ನೆಕ್ಸ್ಟು ಕಂಟ್ರೋಲ್ ಡಿ ಮಾಡ್ತಾಯಿದ್ದೀನಿ. ಮತ್ತು ಎಲಿಪ್ಟಿಕಲ್ ಟೂಲ್ ತೊಗೊಂಡು ಆ್ಯಂಟಿ ಏಲಿಯಾಸಿಂಗ್ನ ಅನ್ಚೆಕ್ ಮಾಡಿದ್ದೀನಿ. ಈಗ ಸೆಲೆಕ್ಷನ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಓಕೆ, ಈಗ ನಾನು ಫಿಲ್ ಮಾಡ್ತೀನಿ. ಸಿ ದ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಎಡ್ಜು ಇಲ್ಲಿ ಜಾಗಿ ಅಂದರೆ ಬಾಕ್ಸ್ ಆಗಿ ಬಂದಿದೆ. ಇಲ್ಲಿ ಎಡ್ಜು ಸ್ಮೂತ್ ಆಗಿದೆ. ಅಂದರೆ ಆಬ್ಜೆಕ್ಟ್ನ ಸ್ಮೂತ್ ತೋರಿಸೋದಕ್ಕೆ ಪಿಕ್ಸಲ್ಸ್ನ 3 to 4 ಪಿಕ್ಸಲ್ಸ್ ಅಥವಾ ಏನು ಸೆಲೆಕ್ಷನ್ಸ್ ಮಾಡ್ತೀವಲ್ಲ ಅದರೊಳಗೆ ಕೆಲವಾರು ಪಿಕ್ಸಲ್ಸ್ನ ಸ್ಮೂತ್ ಮಾಡುತ್ತೆ, ಎಡ್ಜ್ ಪಿಕ್ಸಲ್ಸ್ನ. ಸೊ ಇದು ಬಂದುಬಿಟ್ಟು ಏಲಿಯಾಸಿಂಗ್ ಫೀಚರ್. ಸೊ ಇದು ಬಂದುಬಿಟ್ಟು ಆ್ಯಂಟಿ ಏಲಿಯಾಸಿಂಗ್ ಫೀಚರ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋಣ ಪಾಲಿಗಾನಲ್ ಲಾಸೋ ಟೂಲ್. ಪಾಲಿಗಾನಲ್ ಲಾಸೋ ಟೂಲ್ ಹೆಸರಲ್ಲೇ ಇದೆ. ಪಾಲಿಗಾನ್ಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ಸೆಲೆಕ್ಷನ್ಸ್ನ ಕ್ರಿಯೇಟ್ ಮಾಡೋದು. ಪಾಲಿಗಾನ್ ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ. ಸೊ ಪಾಲಿಗಾನಲ್ ಲಾಸೋದಲ್ಲಿ ಈಗ ನಾನೊಂದು ಬೇರೆ ಶೇಪ್ ಮಾಡ್ಕೋಬೇಕು ಅಂದರೆ ಈಸಿಯಾಗಿ ನಾನೊಂದು ಶೇಪ್ನ ಬೈ ಕ್ಲಿಕ್ಕಿಂಗ್ ಮಾಡ್ಬೋದು. ಈ ಪಾಲಿಗಾನಲ್ ಲಾಸೋದಲ್ಲಿ ನಮಗೆ ಬರೀ ಸ್ಟ್ರೇಟ್ ಲೈನ್ಸ್ ಮಾತ್ರ ಸಿಗುತ್ತೆ. ಗೊತ್ತಾಯ್ತಲ್ಲ. ಹೇಗೆ ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಟೂಲ್ನ ಏನು ಲಾಸೋ ಟೂಲ್ ಥರ ಹೆಂಗೆ ಬೇಕೋ ಹಂಗೆ ಸೆಲೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ಇದರೊಳಗೂ ಮಾಡ್ಬೋದು ಸೆಲೆಕ್ಷನ್ಸ್ನ. ಇದು ಕೂಡ ಒಂದು ಈಸಿ ಟೂಲ್. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಸೆಲೆಕ್ಷನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಈ ರೀತಿಲಿ ಕ್ಲಿಕ್ ಮಾಡೋಕ್ಕೆ ಶುರು ಮಾಡ್ಕೊತ ಹೋಗ್ತೀರಾ. ಹಾಗೆ ಈ ಸೆಲೆಕ್ಷನ್ಸ್ನ ಅಂದರೆ ಈ ಸೆಲೆಕ್ಷನ್ ಅಥವಾ ಈ ಶೇಪ್ ಕಂಪ್ಲೀಟ್ ಆಗಬೇಕಾದ್ರೆ ಲಾಸ್ಟ್ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ತೊಗೊಂಡೋದಾಗ ನಿಮಗೆ ಲಾಸೋ ಟೂಲ್ ಕೆಳಗೆ ಸರ್ಕಲ್ ಅಥವಾ ಒಂದು ಡಾಟ್ ಸಿಗುತ್ತೆ. ಅದು ಹೇಳ್ತಾ ಇದೆ ನೀವು ಸೆಲೆಕ್ಷನ್ಸ್ನ ಈಗ ಕಂಪ್ಲೀಟ್ ಮಾಡ್ತಾಯಿದ್ದೀರಾ ಅಥವಾ ಶೇಪ್ನ ಕಂಪ್ಲೀಟ್ ಮಾಡ್ತಾಯಿದ್ದೀರಾ ಅಂತ. ಸೊ ನಮಗೆ ಸೆಲೆಕ್ಷನ್ನು ಬಂತು ಇಲ್ಲಿಗೆ. ಗೊತ್ತಾಯ್ತಲ್ಲ. ಸೊ ಈಗ ನೀವೊಂದು ಸೆಲೆಕ್ಷನ್ನ ಮಾಡ್ತಾಯಿರ್ತೀರ. ಅಕಸ್ಮಾತ್ ನೀವು ಮಾಡ್ಬೇಕಾದ್ರೆ ಎಲ್ಲಾರ ಬೇರೆ ಅಂದರೆ ಲೈಕ್ ಬೇಡದಲ್ಲಿರೋ ಪಾಯಿಂಟಲ್ಲಿ ನೀವೇನಾದ್ರು ಕ್ಲಿಕ್ ಮಾಡಿದ್ರಿ ಅಂದರೆ ಬ್ಯಾಕ್ ಸ್ಪೇಸ್ ಹೊತ್ಬಿಟ್ಟು ವಾಪಸ್ ಹೋಗ್ಬೋದು. ಈಗ ನಾನೊಂದು 3-4 ಪಾಯಿಂಟ್ ಕಡೆ ಇದನ್ನು ಮಾಡ್ತಾಯಿದ್ದೀನಿ. ಬ್ಯಾಕ್ ಸ್ಪೇಸ್ ಹೊತ್ಕೊಂಡು ನಾನು ಹಿಂದಕ್ಕೆ ಹೋಗ್ತಾಯಿದ್ದೀನಿ. ಗೊತ್ತಾಯ್ತಲ್ಲ. ಈ ರೀತಿಯಲ್ಲಿ ನಾವು ಪಾಯಿಂಟ್ಸ್ನ ರಿಮೂವ್ ಮಾಡ್ಬೋದು ಪಾಲಿಗಾನಲ್ ಲಾಸೋ ಬಳಸ್ಬೇಕಾದ್ರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಥಿಂಗ್ ಏನಪ್ಪ ಅಂದರೆ ಪಾಲಿಗಾನಲ್ ಲಾಸೋದಲ್ಲಿ ನೀವು ಸೆಲೆಕ್ಷನ್ಸ್ ಮಾಡ್ತಾ ಇರ್ತೀರ. ಆವಾಗ ನಿಮಗೆ ಸ್ಟ್ರೇಟ್ ಲೈನ್ ಬೇಕು ಅಂದರೆ ಶಿಫ್ಟ್ ಹೊತ್ಬಿಟ್ಟು ಮಾಡೋದ್ರಿಂದ ನಿಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಅದಾಯ್ತಲ್ಲ. ಈ ರೀತಿಲಿ ನಿಮಗೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಮ್ಯಾಗ್ನೆಟಿಕ್ ಲಾಸೋ ಟೂಲ್. ಮ್ಯಾಗ್ನೆಟಿಕ್ ಲಾಸೋ ಸಿಮಿಲರ್ ಟು ಪಾಲಿಗಾನಲ್ ಲಾಸೋ, ಬಟ್ ಆದರೆ ಡಿಫ್ರೆನ್ಸ್ ಏನು ಅಂತ ಒಂದು ಇಮೇಜ್ ಮೂಲಕ ನಾನು ನಿಮಗೆ ತೋರಿಸ್ತೀನಿ. ಅದಾಯ್ತಲ್ಲ. ಈಗ ನಾನು ಒಂದು ಇಮೇಜ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಮ್ಯಾಗ್ನೆಟಿಕ್ ಲಾಸೋ ತೋರಿಸೋದಕ್ಕೆ. ಗೊತ್ತಾಯ್ತಲ್ಲ. ನಾನೀಗ ಪಾಲಿಗಾನಲ್ ಲಾಸೋ ಟೂಲ್ ತೊಗೊಂಡು ಈ ರಾಕ್ ಏನಿದೆಯಲ್ಲ ಅದನ್ನು ಸೆಲೆಕ್ಷನ್ ಮಾಡ್ತೇನೆ. ನಾನು ಈ ರೀತಿಯಲ್ಲಿ ಒಂದು ರಾಕ್ನ ಈಸಿಯಾಗಿ ಪಾಲಿಗಾನಲ್ ಲಾಸೋಯಿಂದ ಸೆಲೆಕ್ಟ್ ಮಾಡ್ಬೋದು. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಗ್ನೆಟಿಕ್ ಲಾಸೋ ಟೂಲ್. ಮ್ಯಾಗ್ನೆಟಿಕ್ ಲಾಸೋ ಟೂಲ್ ಏನಪ್ಪ ಮಾಡುತ್ತೆ ಅಂದರೆ ಇದೇ ಫೋಟೋ ಮೇಲೆ ನಾನು ನಿಮಗೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೇನೆ. ಮ್ಯಾಗ್ನೆಟಿಕ್ ಲಾಸೋದಿಂದ ಇದರೊಳಗೆ ನಾನು ಪಾಲಿಗಾನಲ್ ಲಾಸೋದಲ್ಲಿ ಎಲ್ಲ ಕಡೆ ಕ್ಲಿಕ್ ಮಾಡ್ಕೊತ ಹೋಗ್ತಾಯಿದ್ದೆ. ಮ್ಯಾಗ್ನೆಟಿಕ್ ಲಾಸೋದಲ್ಲಿ ಹಂಗಲ್ಲ. ನಾನು ಜಸ್ಟ್ ಆ ರಾಕ್ ಸುತ್ತ ಹೋಗ್ತಾ ಇದ್ದೀನಿ ಅಷ್ಟೇ. ಅದೇ ಪಾಯಿಂಟ್ ತೊಗೊಂಡು ಫೋಟೋಶಾಪ್ ವರ್ಕ್ ಮಾಡಿಬಿಟ್ಟು ಎಲ್ಲೆಲ್ಲಿ ಕಲರ್ ಡಿಫ್ರೆನ್ಸ್ ಬರ್ತಾ ಇದೆಯಲ್ಲ ತಾನೇ ಅಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡ್ತಾಯಿದೆ. ಸಿಮಿಲರ್
ಸೆಲೆಕ್ಷನ್ಸ್ ಮುಗಿಯೋ ಟೈಮಲ್ಲಿ ಈ ಟೂಲ್ ಕೆಳಗೂ ಕೂಡ ಅಷ್ಟೇ ಸರ್ಕಲ್ ಬರುತ್ತೆ ಅಥವಾ ಡಾಟ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೆಲೆಕ್ಷನ್ಸ್ ಬರುತ್ತೆ. ಸಿ, ಪಾಲಿಗಾನಲ್ ಲಾಸೋದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ, ಆದರೆ ಮ್ಯಾಗ್ನೆಟಿಕ್ ಲಾಸೋದಲ್ಲಿ ಫೋಟೋಶಾಪಿಗೆ ಕೆಲಸ ಮಾಡೋಕ್ಕೆ ಬಿಡ್ತೀವಿ. ಅದಾಯ್ತಲ್ಲ, ಇದು ಬಂದುಬಿಟ್ಟು ಮ್ಯಾಗ್ನೆಟಿಕ್ ಲಾಸು. ಮ್ಯಾಗ್ನೆಟಿಕ್ ಲಾಸೋದಲ್ಲಿ ಇನ್ನೊಂದು ಥಿಂಗ್ ಇದೆ, ಏನಪ್ಪ ಅಂದರೆ ನಮಗೆ ಫ್ರೀಕ್ವೆನ್ಸಿ ಆ್ಯಂಡ್ ಕಾಂಟ್ರಾಸ್ಟ್ ಎಷ್ಟು ಜಾಸ್ತಿ ಆಗುತ್ತೋ ಸೆಲೆಕ್ಷನ್ಸ್ ಅಷ್ಟೇ ಪ್ರಿಸೈಸ್ಡ್ ಆಗಿರುತ್ತೆ. ಅದಾಯ್ತಾ, ಕಾಂಟ್ರಾಸ್ಟ್ ಮೇಲೆ ಕೂಡ ಅದು ಸೆಲೆಕ್ಷನ್ಸ್ ಮಾಡುತ್ತೆ. ಅದಾಯ್ತಲ್ಲ, ಈಗ ನಾನು ಸೆಲೆಕ್ಷನ್ಸ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಸ್ಟ್ ಎಷ್ಟು ಜಾಸ್ತಿ ಇರುತ್ತೋ, ಈಗ ನಾನು ಇನ್ನೊಂದು ಯಾವ್ದಾರ ಒಂದು ಇದರೊಳಗೆ ರಾಕ್ ತೊಗೊತೀನಿ ಅಂತಿದ್ರೆ, ಈಗ ನಾನು ಈ ರಾಕ್ ತೊಗೊತೀನಿ. ಕಾಂಟ್ರಾಸ್ಟ್ ಜಾಸ್ತಿ ಇದೆ, ಸೊ ನಾನು ಆರಾಮಾಗೆ ರಫ್ ಸೆಲೆಕ್ಷನ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ಅದು ಪಾಡಿಗೆ ಅದು ಕಲರ್ಸ್ನ ಪಿಕ್ ಮಾಡ್ಕೊತ ಹೋಗ್ತಾ ಇದೆ. ಕಾಂಟ್ರಾಸ್ಟ್ ಬಂದುಬಿಟ್ಟು ನಮಗೆ ಈ ರೀತಿಯಲ್ಲಿರುತ್ತೆ. ಸೊ 10% ಇಡಿ. ಆ್ಯಂಡ್ ಫ್ರೀಕ್ವೆನ್ಸಿನೂ ಅಷ್ಟೇ, ಫ್ರೀಕ್ವೆನ್ಸಿ ಎಷ್ಟು ಜಾಸ್ತಿ ಇರುತ್ತೋ ನಿಮಗೆ ಅಷ್ಟು ಪ್ರಿಸೈಸ್ಡಾಗಿ ಸೆಲೆಕ್ಷನ್ ಆಗೋದ್ರ ಜೊತೆಗೆ ನಮಗೆ ಫ್ರೀಕ್ವೆನ್ಸಿ ಒಳಗೆ ಇದೇನು ಡಾಟ್ಸ್ ಕ್ರಿಯೇಷನ್ ಇದೆಯಲ್ಲ, ಅಂದರೆ ಏನು ಅದು ಫೋಟೋಶಾಪೇ ಪಾಯಿಂಟ್ ಮಾಡ್ತಾ ಇದೆಯಲ್ಲ, ಅದು ಜಾಸ್ತಿ ಇರುತ್ತೆ ಯಾವಾಗಲೂ ಫ್ರೀಕ್ವೆನ್ಸಿ ಒಳಗೆ. ನಾರ್ಮಲಾಗಿ ನಾವು ಕಮ್ಮಿ ಇರುತ್ತೆ. ಇದು ಅಷ್ಟೇ, ಎಷ್ಟು ಜಾಸ್ತಿ ಪಾಯಿಂಟ್ಸ್ ಇಟ್ಕೊತೀವೋ ಅಷ್ಟು ಪ್ರಿಸೈಸ್ ಸೆಲೆಕ್ಷನ್ಸ್ ನಮಗೆ ಬರುತ್ತೆ. ಈಗ ಅದನ್ನು ನಾನು ಒಂದು 60 ಇಟ್ಕೊಂಡೆ ಅಂದರೆ ಈಗ ಆ ಡಾಟೆಡ್ಸ್ ಬರೋದು ಕಮ್ಮಿ ಇರುತ್ತೆ. ಅದಾಯ್ತಾ, ಯೂಶ್ವಲಿ ನಾವು 57-60 ಇಟ್ಕೊತೀವಿ. ಅದಾಯ್ತಾ, ಕಾಂಟ್ರಾಸ್ಟು ಅಷ್ಟೇ ಜಾಸ್ತಿ ಇಡೋಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ಇಟ್ಟರೆ ಅಂದರೆ ಒಂದೇ ಕಲರ್ ಬಿಟ್ಟು ಜಾಸ್ತಿ ಕಲರ್ನ ಅದು ಸೆಲೆಕ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಅದು ತುಂಬಾ ಕೆಟ್ಟದಾಗಿ ಕಾಣುತ್ತೆ. ಹಾಗೆ ಫ್ರೀಕ್ವೆನ್ಸಿ ತುಂಬಾ ಜಾಸ್ತಿ ಮಾಡಿಬಿಡ್ರಿ, ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ದೊಡ್ಡ ಸೆಲೆಕ್ಷನ್ಸ್ ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ. ಸೊ ಒಂದು ಏನು ಬೇಸಿಕ್ ಲೆವೆಲ್ ಅವರೇ ಕೊಟ್ಟಿರ್ತಾರಲ್ಲ ಅದರೊಳಗೆ ಮಾತ್ರ ಸೆಲೆಕ್ಷನ್ಸ್ ಮಾಡಿರಿ. ಗೊತ್ತಾಯ್ತಲ್ಲ. ಈಗ ನಾನು ನಿಮಗೆ ಒಂದು ಥಿಂಗ್ ತೋರಿಸ್ತೀನಿ ಮ್ಯಾಗ್ನೆಟಿಕ್ ಲಾಸೋದಲ್ಲಿ. ಅದಕ್ಕೂ ಮುಂಚೆ ನಾನು ಒಂದು ಇಮೇಜ್ನ ತೆಕ್ಕೊತೀನಿ. ಯಾವುದಪ್ಪ ಇಮೇಜು ಅಂದರೆ ಈ ಟ್ರೀ ಲಾಗ್ ಬಂದುಬಿಟ್ಟು, ಟ್ರೀ ಲಾಗಲ್ಲಿ ಇದನ್ನು ನಾವು ಸೆಲೆಕ್ಷನ್ಸ್ ಮಾಡ್ತೀವಿ. ಸೆಲೆಕ್ಷನ್ ಮಾಡೋಕ್ಕೂ ಮುಂಚೆ ಒಂದು ಥಿಂಗ್ ಅಂದರೆ ಏನಪ್ಪ ಅಂದರೆ, ಈಗ ನಾನು ಪಾಲಿಗಾನಲ್ ಲಾಸೋದಲ್ಲಿದ್ದೀನಿ, ಅಕಸ್ಮಾತ್ ನನಗೆ ಕರ್ವ್ಡ್ ಆಬ್ಜೆಕ್ಟ್ ಬಂತು ಯಾವ್ದಾರ, ಅಂಥ ಟೈಮಲ್ಲಿ ನಾನು ಏನು ಮಾಡಬೇಕು? ಅಂಥ ಟೈಮಲ್ಲಿ ನಾನು ಲಾಸೋ ಟೂಲ್ಗೆ ಶಿಫ್ಟ್ ಆಗಬೇಕಾಗತ್ತೆ. ಗೊತ್ತಾಯ್ತಾ? ಲಾಸೋ ಟೂಲಿಗೆ ಶಿಫ್ಟ್ ಆಗೋದು ಹೆಂಗೆ ಪಾಲಿಗಾನಲ್ ಲಾಸೋಯಿಂದ ಅಂದರೆ, ಕ್ಲಿಕ್ ಮಾಡಿ ಆಲ್ಟ್ ಒತ್ತಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಲಾಸೋ ಟೂಲಿಗೆ ಬರುತ್ತೆ. ಆಲ್ಟ್ ರಿಲೀಸ್ ಮಾಡ್ತಿದ್ದಂಗೆ ಆಲ್ಟ್ ಮತ್ತು ಕ್ಲಿಕ್ನ ನಿಮಗೆ ವಾಪಸ್ಸು ಪಾಲಿಗಾನಲ್ ಲಾಸೋಗೆ ಬರುತ್ತೆ. ಗೊತ್ತಾಯ್ತಲ್ಲ. ಇನ್ನೊಂದು ಸರಿ ತೋರಿಸ್ತೀನಿ ನೋಡ್ರಿ. ಕ್ಲಿಕ್ ಮಾಡಿದೆ ಒಂದು ಪಾಯಿಂಟ್ನ, ನನಗೆ ನೆಕ್ಸ್ಟು ಇಲ್ಲಿಂದ ಕರ್ವ್ ಬೇಕು. ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿದ್ದೀನಿ, ಆಲ್ಟ್ ಒತ್ತಿದ್ದೀನಿ, ಆಯಿತು. ಈಗ ಆಲ್ಟ್ ರಿಲೀಸ್ ಮಾಡಿದೆ, ಕ್ಲಿಕ್ಕು ಕೂಡ ರಿಲೀಸ್ ಮಾಡಿದೆ, ವಾಪಸ್ ಪಾಲಿಗಾನಲ್ ಲಾಸೋಗೆ ಬಂತು. ಇಷ್ಟೇ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾವು ಇದರೊಳಗೆ ಒಂದು ಸೆಲೆಕ್ಷನ್ಸ್ ಮಾಡೋಣ. ಗೊತ್ತಾಯ್ತಲ್ಲ. ಪಾಲಿಗಾನಲ್ ಮತ್ತು ಮ್ಯಾಗ್ನೆಟಿಕ್ ಲಾಸೋ ಟೂಲಿಂದ ಲಾಸೋ ಟೂಲ್ ಬಳಸ್ಬೇಕಾದ್ರೆ ಒನ್ ಟಿಪ್ ಅಂದರೆ, ಅಥವಾ ಪಾಲಿಗಾನಲ್ ಲಾಸೋ ಬಳಸ್ಬೇಕಾದ್ರೆ ಒನ್ ಟಿಪ್ ಏನಪ್ಪ ಅಂದರೆ, ಇಮೇಜ್ನ ಆದಷ್ಟು ಝೂಮ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಎಷ್ಟು ಇಮೇಜ್ ಝೂಮ್ ಮಾಡ್ತಿರೋ ಅಷ್ಟು ಪ್ರಿಸೈಸ್ಡಾಗಿ ಸೆಲೆಕ್ಷನ್ಸ್ ಬರುತ್ತೆ.
ನೋಡಿದ್ರಲ್ಲ, ಈ ರೀತಿಯಲ್ಲಿ ನಾನು ಎರಡು ಟೂಲ್ ನಡುವೆ ಸ್ವಿಚ್ ಮಾಡ್ಕೊತ ಸೆಲೆಕ್ಷನ್ ಮಾಡಿಕೊಂಡೆ. ಈಗ ಕಂಟ್ರೋಲ್ ಜೆ ಹೊಡಿತಾ ಇದ್ದೀನಿ. ಕಂಟ್ರೋಲ್ ಜೆ ಒತ್ತಿದ್ರಿಂದ ನನಗೆ ಅದು ಈಗ ಒಂದು ನ್ಯೂ ಲೇಯರ್ ಆಗಿ ಸಿಕ್ತು. ಈ ರೀತಿಯಲ್ಲಿ ನೀವು ಸೆಲೆಕ್ಷನ್ಸ್ನ ಮಾಡ್ಬೋದು ಫ್ರೀ ಹ್ಯಾಂಡ್ ಸೆಲೆಕ್ಷನ್ಸ್ ಟೂಲಿಂದ. ನೆಕ್ಸ್ಟ್ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಮಾಡಿದ್ದೀನಿ. ದಟ್ ಈಸ್ ಸೆಲೆಕ್ಷನ್ ಯಾಕೆ ಜಾಗಿ ಅಥವಾ ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಕೆಲವಾರು ರೀಸನ್ಸ್ ಕೊಡ್ತೀನಿ. ಎಲ್ಲ ರೀಸನ್ಸು ಅಂತ ಏನು ಇದನ್ನು ಮಾಡೋದಿಲ್ಲ. ಫಸ್ಟ್ ಒಂದು ಬಂದುಬಿಟ್ಟು ನಮಗೆ ಇಮೇಜ್ನ ರೆಸಲ್ಯೂಷನ್ಸ್ ಸರಿ ಇರೋದಿಲ್ಲ ಕೆಲವೊಂದು ಸರಿ. ಸೊ ಅಂಥ ಟೈಮಲ್ಲೂ ಕೂಡ ನಮಗೆ ಈ ರೀತಿ ತೊಂದರೆಗಳು ಆಗುತ್ತೆ, ಗೊತ್ತಾಯ್ತಾ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ರೆಸಲ್ಯೂಷನ್ಸ್ ಚೆನ್ನಾಗಿರೋವಂಥ ಇಮೇಜಸ್ನ ಬಳಸಬೇಕಾಗತ್ತೆ. ಇನ್ನೊಂದು ಸೆಲೆಕ್ಷನ್ಸ್ ಪಾಯಿಂಟ್ಸ್ಗಳು ಸರಿ ಇರೋದಿಲ್ಲ. ಸೆಲೆಕ್ಷನ್ಸ್ ಪಾಯಿಂಟ್ಸ್ ಸರಿ ಆಗಲಿಲ್ಲ ಅಂದರೆ ಸಖತ್ ತೊಂದರೆ ಬರುತ್ತೆ, ಗೊತ್ತಾಯ್ತಾ. ಸೆಲೆಕ್ಷನ್ಸ್ ಪಾಯಿಂಟ್ ಸರಿ ಇಲ್ಲ ಅಂದರೆ. ಮೂರನೇದು ಆಬ್ಜೆಕ್ಟು ಬ್ಲರ್ಡ್ ಆಗಿದ್ದರೆ ಕಷ್ಟ ಆಗುತ್ತೆ ಸೆಲೆಕ್ಷನ್ಸ್ ಮಾಡಬೇಕಾದ್ರೆ. ಅಂಥ ಟೈಮಲ್ಲಿ ಆ ಬ್ಲರ್ನ ತೆಗೆದುಬಿಟ್ಟು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಇವು 3 ರೀಸನ್ನು ನಿಮ್ಮ ಸೆಲೆಕ್ಷನ್ಸ್ ಜಾಗಿ ಅಥವಾ ಪರ್ಫೆಕ್ಟಾಗಿ ಬರ್ತಿಲ್ಲ ಅಂದರೆ, ಗೊತ್ತಾಯ್ತಲ್ಲ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ, ಗೊತ್ತಾಯ್ತಾ. ಸೊ ಈ ವಿಡಿಯೋನ ಟಾರ್ಗೆಟ್ ಬಂದುಬಿಟ್ಟು ಅರೌಂಡ್ ಸೇಮ್ ವ್ಯೂಸ್ ಮಾತ್ರ ಸೇಮೇ ಇಡ್ತಾ ಇದ್ದೀನಿ. ಕಾಮೆಂಟ್ ಯು ಪೀಪಲ್ಸ್ ಆರ್ ಮೇಕಿಂಗ್ ನೈಸ್ ಆ್ಯಂಡ್ ವೆಲ್ ಗುಡ್. ಈ ಸಲ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ, ಅರೌಂಡ್ 25 ಕಾಮೆಂಟ್ಸ್ ಮಾಡಿ. ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಗುಡ್ ಬಾಯ್.